ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹವ್ಯಕ ಪಾಕಶಾಲೆ. ಇವತ್ತೊಂದು ಇನ್ಸ್ಟಂಟ್ ದೋಸೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದರ ಜೊತೆಗೆ ಆಲೂಗೆಡ್ಡೆ ಪಲ್ಯನ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಹಿಂದಿನ ದಿವಸ ಏನಾದರೂ ಪ್ಲ್ಯಾನಿಂಗ್ ಮಾಡ್ಕೊಂಡಿಲ್ಲ, ಬೆಳಗ್ಗೆ ಬೇಗ ಆಗಬೇಕು ಏನಾದರೂ ತಿಂಡಿ ಅಂತಂದಾಗ ಈ ಥರದ ತಿಂಡಿಯನ್ನೆಲ್ಲ ಮಾಡ್ಬೋದು. 10 ನಿಮಿಷಕ್ಕೆಲ್ಲ ರೆಡಿ ಆಗುವಂತಹ ಈ ದಿಢೀರಾಗಿ ಮಾಡುವಂತಹ ದೋಸೆನ, ಆಮೇಲಿಂದ ಆಲೂಗೆಡ್ಡೆ ಪಲ್ಯನ ಕೂಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ಮೊದಲಿಗೆ ನಾನು ಆಲೂಗೆಡ್ಡೆ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಫ್ರೆಶ್ ಆಗಿರೋ ಬಟಾಣಿನ ತಗೊಳ್ಬೇಕು. ಇನ್ನು ಈರುಳ್ಳಿ ತಗೊಳ್ಬೇಕು. 3 ಈರುಳ್ಳಿ ದೊಡ್ಡದಿದೆ, ಅದನ್ನು ಉದ್ದುದ್ದಕ್ಕೆ ಹೆಚ್ಚಿ ಇಟ್ಟಿರಬೇಕು. ಆಮೇಲೆ 3 ದೊಡ್ಡದು ಆಲೂಗೆಡ್ಡೆನ ಬೇಯಿಸಿ ತಗೊಂಡ್ಬಂದಿದ್ದೀನಿ. ಅದನ್ನು ಕೂಡ ಅಷ್ಟೇ ಸಿಪ್ಪೆ ಎಲ್ಲ ತೆಗೆದು ಸಣ್ಣಕ್ಕೆ ಹೆಚ್ಚಿರಬೇಕು. ಇವಿಷ್ಟು ನಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು. ಇನ್ನು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೀನಿ. ಅದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇನ್ನು 1 ಸ್ಪೂನು ಉದ್ದಿನ ಬೇಳೆನ ಹಾಕ್ಕೊಳ್ಬೇಕು. ಅದರ ನಂತರ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಸಾಸಿವೆ, ಇವಿಷ್ಟನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಸಾಸಿವೆ ಎಲ್ಲ ಸಿಡಿದ ನಂತರ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ 2 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಆಮೇಲೆ ಹೆಚ್ಚಿರುವಂತಹ 3 ಈರುಳ್ಳಿ, ಫ್ರೆಶ್ ಆಗಿರುವಂತಹ ಬಟಾಣಿ, ಇವಿಷ್ಟನ್ನು ಸರಿಯಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದ ನಂತರ ಆಮೇಲೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಬೇಕು ಇದಕ್ಕೆ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ ನಂತರ ಇನ್ನು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸಣ್ಣಕ್ಕೆ ಹೆಚ್ಚಿರುವಂತಹ ಆಲೂಗಡ್ಡೆನ ಕೂಡ ಹಾಕ್ತಾಯಿದ್ದೀನಿ. ಈಗ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ. ಅದಕ್ಕಿಂತ ಕಡಿಮೆ ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಡ್ರೈ ಅನಿಸುತ್ತೆ ಅದು. ಅದಕ್ಕಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಲೋಟದಷ್ಟು. ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ. ಉರಿನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ನಾನೀಗ. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಕೊನೆಯಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಆಮೇಲೆ ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬೇಕು. ಇಷ್ಟು ಮಾಡಿ ಆದ ನಂತರ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಇನ್ನು ಇನ್ಸ್ಟಂಟಾಗಿ ಮಾಡುವಂತಹ ದೋಸೆನ ಬ್ಯಾಟರನ್ನೆಲ್ಲ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ 1 ಕಪ್ಪು ಬೆಳ್ತಿಗೆ ಅನ್ನನ ತಗೊಳ್ಬೇಕು. ಹಿಂದಿನ ದಿವಸ ಮಾಡಿದ್ದು ಉಳಿದಿದೆ ಅಂತಂದರೆ ಅದನ್ನೇ ಹಾಕ್ಬೋದು. ಇನ್ನು 1 ಕಪ್ಪು ಬಾಂಬೆ ರವೆ ತಗೊಳ್ಬೇಕು. ಇನ್ನು ನಾವು ಇನ್ಸ್ಟಂಟಾಗಿ ದೋಸೆ ಮಾಡ್ತಿದ್ದೀವಲ್ಲ, ಅದಕ್ಕೋಸ್ಕರ ಹುಳಿ ಮೊಸರನ್ನ ತಗೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಇದೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿದರೆ ಸಾಕು. ಇವಿಷ್ಟನ್ನು ಸರಿಯಾಗಿ ಗ್ರೈಂಡ್ ಮಾಡ್ತಾ ಇರಬೇಕು. ನೈಸ್ ಆಗಬೇಕದು. ನೋಡಿ, ಈಗಾಗಲೇ ನುಣ್ಣಗೆ ರುಬ್ಬಿ ತಂದಿದ್ದೀನಿ. ಇನ್ನು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕು ಅಂತಂದರೆ ಹಾಕ್ಕೊಳ್ಬೋದು. ಇನ್ನೀಗ ರುಬ್ಬಿಟ್ಟಂತಹ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ಇನ್ನು ದೋಸೆ ಗರಿಗರಿಯಾಗಿ ಬರಬೇಕು ಅಂತಂದರೆ ಒಂದು 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕಬೇಕು. ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬ್ಲೆಂಡರ್ನ ಸಹಾಯದಿಂದ ಮಿಕ್ಸ್ ಮಾಡಬೇಕಿದನ್ನು. ಹಿಟ್ಟು ನಮಗೆ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಹಾಗೇ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ಇನ್ನು ಸೋಡಾ ಪುಡಿ ಎಲ್ಲ ಹಾಕುವ ಅವಶ್ಯಕತೆ ಇಲ್ಲ. ನಾವಾಗಲೇ ಹುಳಿ ಮೊಸರನ್ನು ಹಾಕಿರ್ತೀವಿ, ಆಮೇಲಿಂದ ಅಕ್ಕಿ ಹಿಟ್ಟು ಕೂಡ ಹಾಕಿದ್ದೀವಲ್ಲ, ಚೆನ್ನಾಗೇ ಬರುತ್ತೆ, ಸಾಫ್ಟ್ ಆಗಿರುತ್ತೆ. ಮತ್ತು ಉಳಿದಿರುವಂತಹ ಅನ್ನನ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟು ಈ ಥರ ತೆಳ್ಳಗಾದರೆ ಸಾಕು. ಇಷ್ಟು ಉದ್ದಿನ ದೋಸೆಗೆಲ್ಲ ನಾವು ರೆಡಿ ಮಾಡ್ಕೊಳ್ತೀವಲ್ಲ, ಅಷ್ಟು ಹಿಟ್ಟು ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕಾಗುತ್ತೆ. ಇನ್ನು ಸ್ಟವ್ ಮೇಲೆ ತವಾನ ಬಿಸಿಗೆ ಇಟ್ಟಿದ್ದೀನಿ ಆಗಲೇ. ಇನ್ನು ಉರಿನ ಕೂಡ ಅಷ್ಟೇ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಹಿಟ್ಟನ್ನು ಹಾಕಿ ನೀವು ಎಣ್ಣೆ ಬೇಕಿದ್ರೆ ಮುಂಚೆನೇ ಹಾಕ್ಕೊಳ್ಬೋದು. ತೆಳ್ಳಗೆ ಹೀಗೆ ದೋಸೆನ ಮಾಡಬೇಕು. ಇನ್ನು ಇದರ ಮೇಲಿಂದ ಎಣ್ಣೆನ ಹಾಕಬೇಕು. ತೆಂಗಿನ ಎಣ್ಣೆನ ಹಾಕ್ತಾಯಿದ್ದೀನಿ 2 ಸ್ಪೂನ್ ಆಗುವಷ್ಟು. ಇನ್ನು ಒಂದು 2 ನಿಮಿಷಗಳ ಕಾಲ ಹಾಗೆಯೇ ಆರೋದಕ್ಕೆ ಬಿಡಬೇಕು. ಕ್ರಿಸ್ಪಿ ಆಗುತ್ತೆ ತುಂಬಾ. ಇನ್ನು ದೋಸೆ ಕೂಡ ಅಷ್ಟೇ, ಸೈಡಿಂದೆಲ್ಲ ಚೆನ್ನಾಗಿ ಬೇಯುವಂತೆ ನೋಡ್ಕೊಳ್ಳಿ. ತವಾನ ಸ್ವಲ್ಪ ಆಚೆ ಈಚೆ ಕೈಯಿಂದ ತಿರುಗಿಸಿದಾಗ ಸೈಡೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ತವಾನ ಒಂದೇ ಕಡೆ ಮಿಡ್ಲಲ್ಲೇ ಇಟ್ಕೊಳ್ಬೇಡಿ. ಸ್ವಲ್ಪ ಆಚೆ ಈಚೆ ಮಾಡಿದಾಗ ಮಾತ್ರ ಅದು ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಕಡಿಮೆ ಉರಿಯಲ್ಲೇ 3 ನಿಮಿಷಗಳ ಕಾಲ ಆರಿದ ನಂತರ ಹೇಗೆ ಬಂದಿದೆ ಅಂತ ನೋಡೋಣ. ಇನ್ನು ಇದಕ್ಕೆ ಮೇಲಿಂದ ಬೇಕು ಅಂತಂದರೆ ಕೆಂಪು ಚಟ್ನಿನೂ ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇನ್ನು ಮಸಾಲೆ ದೋಸೆ ಥರನೇ ಇರುತ್ತೆ. ಇನ್ನು ಕಾಂಬಿನೇಷನ್ ಆಗಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿಯನ್ನು ಮಾಡ್ಕೊಳ್ಬೋದು, ಅಥವಾ ನಿಮಗೆ ಸಾಸು ಕೂಡ ಹಾಕಿ ತಿಂತೀವಂದರೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ.
ಬೆಳ್ತಿಗೆ ಅನ್ನನ ಹಾಕಿರೋದ್ರಿಂದ ತುಂಬ ಹೊತ್ತು ಹಾಗೇ ಕ್ರಿಸ್ಪಿಯಾಗಿ ಉಳಿದಿರುತ್ತೆ, ಸಾಫ್ಟ್ ಆಗಿರುತ್ತೆ. ಇನ್ನು ಮೇಲಿಂದ ಬೆಣ್ಣೆ ಬೇಕಾದರೂ ನೀವು ಹಾಕ್ಕೊಳ್ಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಕೈಯಲ್ಲಿ ಮುಟ್ಟಿದಾಗ ಸಾಫ್ಟಾಗಿ ಎಷ್ಟು ಬೇಗ ಕಟ್ ಆಗ್ತಿದೆ ಅಂತ. ಇನ್ನು ಇದೇ ಥರ ಇನ್ನೊಂದು ದೋಸೆನ ಮಾಡೋಣ. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನನ್ನು ತಗೊಂಡಿರೋದ್ರಿಂದ ಎಣ್ಣೆನ ಹಚ್ಚೋದಕ್ಕೆ ಹೋಗೋದಿಲ್ಲ. ಕಬ್ಬಿಣದ ಕವಲೆಯಲ್ಲಿ ಮಾಡ್ತೀರಿ ಅಂತಂದರೆ ಎಣ್ಣೆನ ಹಚ್ಚಿ ಆಮೇಲೆ ದೋಸೆನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ನು ಗ್ಯಾಸಿನ ಉರಿಯನ್ನು ಕೂಡ ಅಷ್ಟೇ ಮಧ್ಯಮ ಉರಿಯಲ್ಲಿ ಇಡಬೇಕು ಶುರುವಿಗೆ. ಆಮೇಲೆ 2 ನಿಮಿಷ ಹಾಗೇ ಬಿಟ್ಟ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೋದು. ಒಂದೇ ಕಡೆ ದೋಸೆ ಬೆಂದು ಕಪ್ಪಗಾಗುತ್ತಲ್ಲ, ಅದಕ್ಕೋಸ್ಕರ ಕಾವಲಿನ ಆಚೆ ಈಚೆ ಮಾಡೋದ್ರಿಂದ ಈವನ್ ಆಗಿ ಬೇಯುತ್ತೆ ಎಲ್ಲ ಕಡೆನೂ. ಉಳಿದಿರುವ ಅನ್ನದಿಂದ ನೋಡಿದ್ರಲ್ಲ ದಿಢೀರಾಗಿ ಯಾವ ಥರ ದೋಸೆನ ಮಾಡೋದು ಅಂತ. ಈ ದೋಸೆ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.